ಈ ಒಂದು 7ನೇ ತರಗತಿಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಅಂದ್ರೆ ಪ್ಲಾಸ್ಟಿಕ್ ಅನ್ನು ನಿಯಂತ್ರಿಸಬೇಕು. ಪ್ಲಾಸ್ಟಿಕ್ ಬಗ್ಗೆ ನಮಗೆ ಎಲ್ಲ ಗೊತ್ತಿದೆ, ತುಂಬಾ ಸುಪರಿಚಿತವಾಗಿದೆ. ಪ್ಲಾಸ್ಟಿಕ್ ಅಂತ ಅಂದ್ರೆ ಏನು ಅಂತ, ನಮ್ಮ ಜೀವನದ ಭಾಗ ಆಗಿರುವ ಪ್ಲಾಸ್ಟಿಕ್, ದುಬಾರಿಯಲ್ಲದ ಪ್ಲಾಸ್ಟಿಕ್, ಬಳಸಿ ಎಸೆಯಬಹುದಾದಂತಹ ಪ್ಲಾಸ್ಟಿಕ್, ಪರಿಸರ ಹಾಳು ಮಾಡುವ ಪ್ಲಾಸ್ಟಿಕ್, ಶತಮಾನಗಳಿಂದ ಬಳಕೆಯಲ್ಲಿರುವಂತಹ ಪ್ಲಾಸ್ಟಿಕ್, ಅದು ಎಷ್ಟು ಪಾಯ್ಸನಸ್, ವಿಷಕಾರಿ, ರಿಸ್ಕ್ ಮತ್ತು ಡೇಂಜರಸ್ ಅನ್ನ ಮಾನವ ಮತ್ತು ಎಲ್ಲ ಜೀವಿಗಳ ಮೇಲೆ ಉಂಟು ಮಾಡುತ್ತದೆ. ಹೀಗಿದ್ರೂ ಅದನ್ನು ನಾವು ಯಾತಕ್ಕೆ ನಿಯಂತ್ರಿಸಬಾರದು ಎಂಬುದರ ಬಗ್ಗೆ ವಿವರಣೆಯನ್ನ, ವಿಶ್ಲೇಷಣೆಯನ್ನ ಈ ಪಾಠ ತಮಗೆ ನೀಡುತ್ತೆ. ಈ ಪಾಠದಲ್ಲಿ, ಈ ಒಂದು ಆಂಗ್ಲ ಭಾಷೆಯ ಪಾಠ, ಇಂಗ್ಲಿಷ್ ಪಾಠದಲ್ಲಿ ಬರುವಂತಹ ಕೆಲವು ಡಿಫಿಕಲ್ಟ್ ವರ್ಡ್ ಅನ್ನ ನಾನು ತಿಳಿಸ್ತೇನೆ. ಆ ನಂತರ ಪಾಠವನ್ನು ಮುಂದುವರಿಸಲಾಗುತ್ತದೆ. ಅವಾಯ್ಡ್ ಪ್ಲಾಸ್ಟಿಕ್ಸ್. ಪ್ಲಾಸ್ಟಿಕ್ ಅನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕಾಗಿದೆ. ಪ್ಲಾಸ್ಟಿಕ್ ಅನ್ನ ಬಿಟ್ಟು ಬದುಕೋದು ಕಷ್ಟ ಸಾಧ್ಯ ಅನ್ನಿಸ್ಬೋದು ಕೆಲವು, ಆದರೆ ಅದರಿಂದ ಅಪಾಯಗಳು ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ನಿಜಕ್ಕೂ ಪ್ಲಾಸ್ಟಿಕ್ ಬೇಡ ಅನ್ಸುತ್ತೆ. ಈಗ ಕೆಲವು ಪದಗಳನ್ನ ಪರಿಚಯ ಮಾಡಿಕೊಳ್ಳೋಣ. ಡೆಮಾನ್ಸ್ಟ್ರೇಟೆಡ್ ಮೀನ್ಸ್ ಅರ್ಥ ಕ್ಲಿಯರ್ಲಿ ಶೋ ಸಮಥಿಂಗ್ ಬೈ ಗಿವಿಂಗ್ ಪ್ರೂಫ್ ಆಫ್ ಎವಿಡೆನ್ಸ್. ಅಂದ್ರೆ ಅದನ್ನ ಕ್ಲಿಯರ್ ಆಗಿ, ಸ್ಪಷ್ಟವಾಗಿ ಕೆಲವು ಸಾಕ್ಷ್ಯ ಆಧಾರ ಅಂಶಗಳ ಮೂಲಕ ಅದನ್ನ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತೀವಿ. ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟು ಅದರ ಉಪಯೋಗ, ಅದರ ಗುಣಲಕ್ಷಣಗಳನ್ನು ತಿಳಿಸೋದು ಡೆಮಾನ್ಸ್ಟ್ರೇಷನ್ ಅಂತ ನಾವು ಕರೀಬಹುದು. ಅದೇ ರೀತಿ ಈ ಪಾಠದಲ್ಲಿ ಬರುವ ಇನ್ನೊಂದು ಪದ ಎಕ್ಸಿಬಿಷನ್. ಎಕ್ಸಿಬಿಷನ್ ಅಂದ್ರೆ ಎ ಪಬ್ಲಿಕ್ ಡಿಸ್ಪ್ಲೇ ಆಫ್ ಐಟಮ್ಸ್ ಇನ್ ಆನ್ ಆರ್ಟ್ ಗ್ಯಾಲರಿ ಆರ್ ಮ್ಯೂಸಿಯಂ. ಪಬ್ಲಿಕ್ಗೋಸ್ಕರ ಡಿಸ್ಪ್ಲೇ ಮಾಡೋದು, ಅದು ಎಲ್ಲಿ ಆಧಾರವಾಗಿರ್ಬೋದು, ಪಬ್ಲಿಕ್ ಸೇರಿರುವಂತಹ ಜಾಗ, ಆರ್ಟ್ ಗ್ಯಾಲರಿ ಅಥವಾ ಮ್ಯೂಸಿಯಂ ಆಗಿದೆ. ನೆಕ್ಸ್ಟ್ ಸಬ್ಸ್ಟ್ಯಾನ್ಸ್ ಮೀನಿಂಗ್ ಎ ಟೈಪ್ ಆಫ್ ಸಾಲಿಡ್, ಒಂದು ಘನಸ್ಥಿತಿಯಂತಹ ವಿಧವಾದಂತಹ ವಸ್ತುವಿಗೆ ಏನಂತೀವಿ ಅಂದ್ರೆ ಸಬ್ಸ್ಟ್ಯಾನ್ಸ್ ಅಂತ ಕರೀತೀವಿ. ರಿಟೈನ್ಡ್ ವರ್ಡ್ ನ ಮೀನಿಂಗು ಕಂಟಿನ್ಯೂ ಟು ಹ್ಯಾವ್, ಒಂದು ಅವಶ್ಯಕವಾಗಿರೋದು, ಮುಂದುವರಿತಾ ಇರೋದು. ನೆಕ್ಸ್ಟ್ ಪಾರ್ಟಿಕ್ಯುಲರ್ ಮೀನಿಂಗ್ ರಿಲೇಟಿಂಗ್ ಟು ಆನ್ ಇಂಡಿವಿಜುವಲ್ ಮೆಂಬರ್ ಆಫ್ ಕ್ಲಾಸ್. ಒಂದು ಗುಂಪಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನ ಅಲ್ಲಿ ಒಂದು ಸಪರೇಟ್ ಆಗಿ ಗುರುತಿಸೋದು, ಒಂದು ಸಿಂಗಲ್ ಇಂಡಿವಿಜುವಲ್ ಆಗಿ. ಇದನ್ನ ಪಾರ್ಟಿಕ್ಯುಲರ್ ಅಂತ ಕರಿತೀವಿ. ಆ ನಂತರ ನೆಕ್ಸ್ಟ್ ವೈಡ್ಲಿ ಮೀನಿಂಗ್ ಆಫ್ ಗ್ರೇಟ್ ಆರ್ ಮೋರ್ ದ್ಯಾನ್ ಆವರೇಜ್ ವಿಡ್ತ್. ಒಂದು ವಿಡ್ತ್ ಅಳತೆ ಏನಿದೆ, ಅದರ ಒಂದು ಗಾತ್ರ, ಅಗಲ, ಉದ್ದ ಇವು ಇರಬಹುದು. ಆವರೇಜ್ ಸಾಮಾನ್ಯವಾದ ಸರಾಸರಿ ಅಳತೆಗಿಂತ ಹೆಚ್ಚಿನ ಒಂದು ಅಳತೆಯಲ್ಲಿರುವಂತದ್ದು ವೈಡ್ಲಿ, ಕನ್ನಡದಲ್ಲಿ ವಿಶಾಲವಾಗಿ ಅನ್ನೋ ರೀತಿ ತಿಳ್ಕೊ. ನೆಕ್ಸ್ಟ್ ಥ್ರೆಟ್, THREAT, ಥ್ರೆಟ್ ಅನ್ನೋ ಪದದ ಅರ್ಥ ಎ ಸ್ಟೇಟೆಡ್ ಇನ್ವೆನ್ಷನ್ ಟು ಹಾರ್ಮ್ ಸಮ್ವನ್. ಸ್ಟೇಟೆಡ್ ಇಂಟೆನ್ಷನ್ ಟು ಹಾರ್ಮ್ ಸಮ್ವನ್, ಅವ್ರಿಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಅಲ್ಟಿಮೇಟ್ಲಿ ಬೀಯಿಂಗ್ ಆಫ್ ಹ್ಯಾಪನಿಂಗ್ ಅಟ್ ದಿ ಎಂಡ್ ಆಫ್ ಪ್ರಾಸೆಸ್. ಹ್ಯಾಪನಿಂಗ್ ಒಂದು ಸಂಭವಿಸೋದು, ಕೊನೆಯ ಹಂತದಲ್ಲಿ ಒಂದು ಪ್ರೋಸೆಸ್ ಅಂದ್ರೆ ಸಂಸ್ಕರಣ ಕಾರ್ಯ ಅಂತ ಅರ್ಥ. ಕೊನೆಯ ಹಂತದಲ್ಲಿ ಒಂದು ಘಟಿಸುವಂತಹ ಒಂದು ಪ್ರೋಸೆಸ್ ಅಲ್ಟಿಮೇಟ್ಲಿ ಅಂತ ಕರೀತಾರೆ. ನಂತರ
ಎನೋರ್ಮೋಸ್ ಅಂದ್ರೆ ವೆರಿ ಲಾರ್ಜ್ ಎನೋರ್ಮೋಸ್ ಅಂತ ಕರೀತಾರೆ. ಓಕೆ, ಈ ಒಂದು 7th ಸ್ಟ್ಯಾಂಡರ್ಡ್ ಪರಿಷ್ಕೃತವಾದ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಅವಾಯ್ಡ್ ಪ್ಲಾಸ್ಟಿಕ್ ಅನ್ನೋ ಪಾಠವನ್ನು ಈಗ ಪ್ರಾರಂಭದಿಂದ ವಿಶ್ಲೇಷಣೆಯನ್ನು ಮಾಡೋಣ. It is time to say no to plastic. It is time to say no to plastic. ಈಗ ಕಾಲ ಬದಲಾಗಿದೆ. ಈಗ ನಮಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳಬೇಕಾಗುತ್ತೆ. ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್. ಸ್ಟ್ರೇಂಜ್ ಅಂತ ಅಂದ್ರೆ ಅಪರಿಚಿತವಾದಂತಹ ವಸ್ತುವಿಗೆ ಸ್ಟ್ರೇಂಜ್ ಅಂತ ಕರಿತೀವಿ. ಅಂದ್ರೆ ಪ್ಲಾಸ್ಟಿಕ್ ಅನ್ನೋದು ಸ್ಟ್ರೇಂಜ್ ಅಲ್ಲ, ಅದು ಅಪರಿಚಿತವಾದಂತಹ ವಸ್ತು ಅಲ್ಲ. ಅಂದ್ರೆ ಪ್ರಪಂಚದಲ್ಲಿ ಬಹುತೇಕ ಜನರಿಗೆ ಅದು ಪರಿಚಿತವಾಗಿರುವಂತಹ ವಸ್ತು, ಎಲ್ಲೆಡೆ ಸಿಗುತ್ತೆ. ಇಟ್ಸ್ ಎವ್ರಿವೇರ್ ಇನ್ ದಿ ಪ್ರೆಸೆಂಟ್ ವರ್ಲ್ಡ್ ಅಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಎವ್ರಿವೇರ್, ಎಲ್ಲಂದ್ರೆ ಅಲ್ಲಿ ಇದೆ. ಇನ್ ದಿ ಪ್ರೆಸೆಂಟ್ ವರ್ಲ್ಡ್, ಪ್ರೆಸೆಂಟ್ ಅಂದ್ರೆ ಈಗ ನಡೆಯುತ್ತಿರೋದು, ನಮ್ಮ ಇವತ್ತಿನ ಪ್ರಪಂಚದಲ್ಲಿ ಈಗ ಏನು ನಡೀತಾ ಇದೆ, ಇವತ್ತಿನ ದಿನ ನಾವಿದ್ದೀವಿ. ಇನ್ ದ ಪ್ರೆಸೆಂಟ್ ವರ್ಲ್ಡ್ ಇಟ್ ಹ್ಯಾಸ್ ಬಿಕಮ್ ಅಂದ್ರೆ ಅದು ಒಂದು ಆಗಿರುವುದು, ಬಿ ಇರುವುದು, ಕಮ್ ಅದು ಬಂದಿರುವುದು. ಇಲ್ಲಿ ಎ ಪಾರ್ಟ್ ಆಫ್ ಅವರ್ ಲೈಫ್, ಅವರ್ ಲೈಫ್ ನಮ್ಮ ಜೀವನ, ಪಾರ್ಟ್ ಆಫ್ ಅವರ್ ಲೈಫ್ ನಮ್ಮ ಜೀವನದ ಒಂದು ಭಾಗ, ಅವಿಭಾಜ್ಯ ಅಂಗ ಅಂತ ಅನ್ಕೊಳ್ತಾರೆ. ಪಾರ್ಟ್ ಆಫ್ ಲೈಫ್ ಆಗಿದೆ. ಅಲೆಕ್ಸಾಂಡರ್ ಪಾರ್ಕಸ್ ಕ್ರಿಯೇಟೆಡ್ ದಿ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕಸ್ ಅನ್ನೋನು ಕ್ರಿಯೇಟೆಡ್ ಅಂತ ಅಂದ್ರೆ ಸೃಷ್ಟಿಸಿದ, ಮೊದಲನೇ ಮನುಷ್ಯ ವ್ಯಕ್ತಿ ಆಗಿದ್ದಾನೆ ಪ್ಲಾಸ್ಟಿಕ್ ನ ಕಂಡಿದ್ದ ಸೃಷ್ಟಿಸಿದಂತಹ ವ್ಯಕ್ತಿ. ಹಿ ಡೆಮಾನ್ಸ್ಟ್ರೇಟೆಡ್ ಇಟ್ in an international exhibition. Demonstrated, clearly show something by giving proof of evidence ಅಂತ ಅರ್ಥ. ಅದು ಆಧಾರಾಂಶಗಳೊಂದಿಗೆ ಅದರ ಬಗ್ಗೆ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ನೀಡೋದನ್ನ ಡೆಮಾನ್ಸ್ಟ್ರೇಷನ್ ಅಂತ ಕರಿತೀವಿ. ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್, ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ, ರಾಷ್ಟ್ರಗಳಿಂದ ಆಚೆ ಬೇರೆ ದೇಶಗಳಲ್ಲಿ ನಡೆಯುವಂತಹದ್ದು ಇಂಟರ್ನ್ಯಾಷನಲ್. ಅಲ್ಲಿ ನಡೆಯುವಂತಹ ಎಕ್ಸಿಬಿಷನ್ ಅಂತ ಅಂದ್ರೆ ಒಂದು ಪ್ರದರ್ಶನ. ಎಕ್ಸಿಬಿಷನ್ ಎ ಪಬ್ಲಿಕ್ ಡಿಸ್ಪ್ಲೇ ಆಫ್ ಐಟಮ್ಸ್ ಇನ್ ಆನ್ ಆರ್ಟ್ ಗ್ಯಾಲರಿ ಆರ್ ಮ್ಯೂಸಿಯಂ. ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಟ್ಟು ವಸ್ತುವಿನ ಉಪಯೋಗ, ಅದಕ್ಕೆ ನಡೆಯುವ ಕಾರ್ಯಕಾರಣ ಸಂಬಂಧಗಳನ್ನು ಸಾಕ್ಷ್ಯಾಧಾರವಾಗಿ ನಡೆಸುವಂತಹದ್ದು ಒಂದು ಎಕ್ಸಿಬಿಷನ್ ಅಂತ ಕರಿತೀವಿ. ಹಿ ನೇಮ್ಡ್ ವಾಟ್ ಈಸ್ ಪಾರ್ಕಿಸನ್ ಅನ್ನೋ ಹೆಸರನ್ನ ಇಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ದಿ ಕಾಮನ್ ಅಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಈಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಕಾಮನ್ ಸಾಮಾನ್ಯವಾಗಿ, ವೈಡ್ ಯೂಸ್ ಅಂದ್ರೆ ತುಂಬಾ ವಿಶಾಲವಾಗಿ ಆದಂತಹ ಅರ್ಥ. ವೈಡ್ ಅಂತ ಅಂದ್ರೆ ಎ ಗ್ರೇಟ್ ಆರ್ ಮೋರ್ ದ್ಯಾನ್ ಆವರೇಜ್ ವಿಡ್ತ್, ಸಾಮಾನ್ಯದ ಕೇಳತೆಗಿಂತ ಹೆಚ್ಚಿನ ಒಂದು ಗಾತ್ರ ಸಂಖ್ಯೆ ಇಲ್ಲ ಅಂತ ಅರ್ಥ. ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಅಂದ್ರೆ ವೆಚ್ಚ, ಖರ್ಚುದಾಯಕವಾಗಿದೆ. ಇನ್ಎಕ್ಸ್ಪೆನ್ಸಿವ್ ಅಂತ ಅಂದ್ರೆ ಅದು ಅಷ್ಟು ದುಬಾರಿ ಅಲ್ಲ, ಖರ್ಚಿಲ್ಲ. ಯಾವುದೇ ಅಂಗಡಿಗೆ ಹೋಗಿ ಏನೇ ಒಂದು ಸಾಮಾನು ತಗೊಂಡ್ರು ಅದನ್ನ ಪ್ಲಾಸ್ಟಿಕ್ಗೆ ಸಪರೇಟ್ ಆಗಿ ದುಡ್ಡು ತಗೊಳ್ಳಲ್ಲ, ಹಾಗೆ. ಸೊ ಹಾಗಾಗಿ ಇನ್ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ. ಇಟ್ ಇಸ್ ಲಾಂಗ್ ಲಾಸ್ಟಿಂಗ್ ಅಂಡ್ ಇಟ್ ಈಸ್ ಈಸಿ ಟು ಮೇಕ್. ಬಹಳ ಕಾಲದಿಂದ ಪ್ಲಾಸ್ಟಿಕ್ ಅನ್ನು ತುಂಬಾ ಈಸಿಯಾಗಿ ತಯಾರು ಮಾಡ್ತಾರೆ. This substance can be molded into any form by heating and it can be retained in the particular form when cooled. Substance, a type of solid, ಒಂದು ರೀತಿಯ ಘನ ವಸ್ತು. ಇದನ್ನ ಏನು ಇಟ್ ಕ್ಯಾನ್ ಬಿ ಮೇಡ್, ಇದನ್ನ ಹೇಗೆ ತಯಾರು ಮಾಡ್ತಿದ್ದಾರೆ ಅಂತಂದ್ರೆ ಲೈಟ್ ಮೆಟೀರಿಯಲ್, ತುಂಬಾ ಹಗುರವಾದಂತಹ ಸಾಮಗ್ರಿಗಳನ್ನು ಬಳಸ್ತಾರೆ. ಅದನ್ನ ವಿಚ್ ಇಸ್ ನಾವು ಅಂದ್ರೆ ಈಗ ವೈಡ್ಲಿ ಅಂದ್ರೆ ವಿಶಾಲವಾಗಿ
ಯೂಸ್ ಬಳಸೋದು. ಮೇಕ್ ಹಾರ್ಡ್ ಅಂಡ್ ಡಿಸ್ಪೋಸಬಲ್. ಹಾರ್ಡ್ ಅಂದ್ರೆ ಕಷ್ಟ, ಕಠಿಣತರ. ಡಿಸ್ಪೋಸಬಲ್ ಅಂದ್ರೆ ಬಳಸಿ ಎಸೆಯೋ ಅಂತ, ಅದಕ್ಕೆ ಡಿಸ್ಪೋಸಬಲ್. ಕ್ಯಾರಿ ಬ್ಯಾಗ್ಸ್. ಕ್ಯಾರಿ ಅಂದ್ರೆ ಒತ್ಕೊಂಡೋದು, ಒಯ್ಯೋದು, ಒತ್ತೊಯ್ಯುವಂತಹ ಬ್ಯಾಗ್ಸ್. ಬ್ಯಾಗ್ ಸಾಮಾನು ತುಂಬುವಂತಹ ಬ್ಯಾಗ್. ಆರ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ಪ್ಯಾಕಿಂಗ್ ಮೆಟೀರಿಯಲ್ಸ್ ಯಾವ್ದಾದ್ರು ಪ್ಯಾಕ್ ಮಾಡೋದಕ್ಕೆ ಬಳಸ್ತಾರೆ. ಮೋಲ್ಡ್ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಗಿವ್ ಎ ಶೇಪ್ ಟು, ಅದಕ್ಕೆ ಒಂದು ರೂಪ ಕೊಡೋದು ಅಂತ ಅರ್ಥ. ಯಾವುದೇ ವಸ್ತು ಮೇಲೆ ಕವರ್ ಮಾಡಿದ್ರೆ ಅದರ ಆಕೃತಿ ತುಂಬಾ ಒದ್ದಿರುತ್ತೆ ಪ್ಲಾಸ್ಟಿಕ್. ಡಿಸ್ಪೋಸಬಲ್ ಮೀನ್ಟ್ ಟು ಬಿ ಯೂಸ್ಡ್ ಒನ್ಸ್ ಅಂಡ್ ಥ್ರೋನ್. These qualities cause treat to the environment. ಕ್ವಾಲಿಟೀಸ್ ಅಂತ ಅಂದ್ರೆ ಅದರ ಒಂದು ಗುಣ, ಈ ಪ್ಲಾಸ್ಟಿಕ್ನ ಗುಣ ಅನ್ನೋದು ಏನಿದೆ, ಕಾಸ್ ಅಂದ್ರೆ ಕಾರಣವಾಗುತ್ತೆ. ಟ್ರೀಟ್ ಟು ದಿ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ ಪರಿಸರ ಅಂತ ಅರ್ಥ. ಇಲ್ಲಿ ಪರಿಸರ, ನಿಸರ್ಗ ಅಂತ ಕರಿತೀವಿ. ಟ್ರೀಟ್, THREAT, ಟ್ರೀಟ್ ಅಂದ್ರೆ ಸ್ಟೇಟೆಡ್ ಇಂಟೆನ್ಷನ್ ಟು ಹಾರ್ಮ್ ಸಮ್ವನ್. ಒಂದು ಬೇರೆಯವರಿಗೆ ತೊಂದರೆ ಮಾಡುವಂತಹ ಸ್ಥಿತಿ ಇದು. ಏನು, ಪ್ಲಾಸ್ಟಿಕ್ ಪರಿಸರದಲ್ಲಿ ಎಲ್ಲಾ ಜೀವಿಗಳಿಗೂ ಮತ್ತು ಜನರಿಗೂ ತೊಂದರೆಯನ್ನು ಉಂಟು ಮಾಡುತ್ತೆ, ವಿಷಕಾರಿಯಾದ ಅಂಶ ಅನ್ನೋದನ್ನ ಒತ್ತಿ ಹೇಳುತ್ತೆ ಇಲ್ಲಿ. ಯಾಸ್ ಇಟ್ ಈಸ್ ಚೀಪ್ ಅಂಡ್ ಈಸಿಲಿ ಅವೈಲೇಬಲ್. ಚೀಪ್ ಅಂದ್ರೆ ಅದಕ್ಕಷ್ಟು ಬೆಲೆ ಏನಲ್ಲ, ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಈಸಿಲಿ ಅವೈಲೇಬಲ್, ಸುಲಭವಾಗಿ ದೊರಕುತ್ತದೆ. ಅವೈಲೇಬಲ್ ಅಂದ್ರೆ ದೊರಕುತ್ತದೆ. ಪೀಪಲ್, ಜನಗಳು. ಡಿಸ್ಪೋಸ್, ಬಳಸಿ ಎಸೆಯೋದು. ಪ್ಲಾಸ್ಟಿಕ್ ಎವೆರಿವೇರ್. ಎವೆರಿವೇರ್ ಅಂದ್ರೆ ಎಲ್ಲದರಲ್ಲಿ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವೆರಿವೇರ್. ಜನಗಳು ಎಲ್ಲದರಲ್ಲಿ ಪ್ಲಾಸ್ಟಿಕ್ ನ ಬಳಸಿ ಎಸೆತಾ ಇದ್ದಾರೆ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದಿ ಅರ್ತ್ ಸರ್ಫೇಸ್ ಫಾರ್ ಮೋರ್ ಸೆಂಚುರೀಸ್ as it is long lasting and is impossible to be decompose. ಡಿಕಂಪೋಸ್, ಡಿಕಂಪೋಸ್ ಅಂದ್ರೆ ಬಯೋಡಿಗ್ರೇಡಬಲ್, ಮಣ್ಣಿನಲ್ಲಿ ವಿಲೀನ ಆಗೋದಿಲ್ಲ ಅಂತ ಒಂದು ಅರ್ಥ ಇದೆ. ಎನಾರ್ಮಸ್, ವೆರಿ ಲಾರ್ಜ್, ಹ್ಯೂಜ್, ತುಂಬಾ ವಿಶಾಲವಾದ, ಅಧಿಕ ಗಾತ್ರದಲ್ಲಿರೋದು. ಹಜಾರ್ಡ್ಸ್ ಮೀನಿಂಗ್ ರಿಸ್ಕಿ ಅಂಡ್ ಡೇಂಜರಸ್, ತುಂಬಾ ಕಷ್ಟ, ತೊಂದರೆದಾಯಕ. ಡೇಂಜರಸ್, ಅಪಾಯಕರವಾದುದು ಪ್ಲಾಸ್ಟಿಕ್. ಮೈಗ್ರೇಷನ್, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಆಗುವಂತಹ ಒಂದು ಇದು ಮೈಗ್ರೇಷನ್ ಅನ್ನೋ ಪದದ ಅರ್ಥ. ಇಲ್ಲಿ ಇಂಪಾಸಿಬಲ್ ಟು ಡಿಕಂಪೋಸ್, ಇದನ್ನ ಡಿಕಂಪೋಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಣ್ಣು, ಗೊಬ್ಬರ ಹಾಕಿದ್ರೆ ಮಣ್ಣಾಗುತ್ತೆ, ಮಣ್ಣಾಗಿ ಅದು ಸಸ್ಯಗಳಿಗೆ ಒಂದು ಪೋಷಕಾಂಶ ಆಗಿ ರೂಪ ಬದಲಾಗುತ್ತೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಬದಲಾಗಲ್ಲ. 1000 ವರ್ಷಗಳು ಕಳೆದ್ರೂ ಸಹ ಅದು ಮಣ್ಣಲ್ಲಿ ಕರಗೋ. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನಾರ್ಮಸ್ ಎನ್ವಿರಾನ್ಮೆಂಟ್. ಅಲ್ಟಿಮೇಟ್ಲಿ ಬೀಯಿಂಗ್ ಆರ್ ಹ್ಯಾಪನಿಂಗ್ ಅಟ್ ದಿ ಎಂಡ್ ಆಫ್ ಪ್ರೋಸೆಸ್. ಅದು ಒಂದು ಸಂಭವಿಸೋದು, ಒಂದು ಕೊನೆಯ ಹಂತದಲ್ಲಿ ಏನೋ ಸಂಭವಿಸೋದಂತ ಅಂದ್ರೆ ಎನಾರ್ಮಸ್ ಅಂತ ಅಂದ್ರೆ ವೆರಿ ಲಾರ್ಜ್, ಹ್ಯೂಜ್ ಅಂತ ಅರ್ಥ. ಪರಿಸರದಲ್ಲಿ ತುಂಬಾ ಅಪಾಯಕಾರಿಯಾಗಿ ಜೀವಿಗಳಿಗೆ, ಮನುಷ್ಯರಿಗೆ ಸಂಭವಿಸಿದೆ. ಎಕ್ಸಾಂಪಲ್, ದನಗಳಾಗ್ಲಿ ಅಥವಾ ಮೇಕೆಗಳಾಗ್ಲಿ ಪ್ಲಾಸ್ಟಿಕ್ ಅನ್ನು ತಿಂದ್ರೆ ಅದು ಜೀರ್ಣಿಸ್ಕೊಳ್ಳೋದು ಕಷ್ಟ, ಅವುಗಳ ಜೀವಕ್ಕೂ ಅಪಾಯವಾಗುವಂತಹ ಸಾಧ್ಯತೆಗಳಿರುತ್ತೆ. ಡ್ಯೂ ಟು ಮೈಗ್ರೇಷನ್, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಏನಂತ ಕರಿತೀವಿ, ಅದನ್ನು ಮೈಗ್ರೇಷನ್ ಅಂತ ಕರಿತೀವಿ. ಪ್ಲಾಸ್ಟಿಕ್ ಅದೇ ರೀತಿ ಸ್ಥಾನ ಪಲಾಟವಾಗ್ತಾ ಇದೆ. ಪ್ಲಾಸ್ಟಿಕ್ ಪಾಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಪಾಲ್ಯೂಷನ್ ಅಂದ್ರೆ ಅದು ಇದು ಕೊಳಕು ಆಗೋದು, ಡಸ್ಟ್, ಕಸದಂತೆ ವೇಸ್ಟ್ ಆಗಿ ಕೊಳಕಾಗಿ ವಿಷ ಪದಾರ್ಥ ಆಗುವಂತ ಆ ರೀತಿಯ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಬಿಗ್ ಸಿಟೀಸ್ ಅಂದ್ರೆ ಬೆಂಗಳೂರು ಮಹಾನಗರ, ಮುಂಬೈ ಮಹಾನಗರ, ಕಲ್ಕತ್ತಾ, ದೆಹಲಿ, ಇನ್ನೂ ಮುಂತಾದಂತಹ ನಗರಗಳಲ್ಲಿ, ಸಿಟಿಗಳಲ್ಲಿ ಪ್ಲಾಸ್ಟಿಕ್ ಅನ್ನೋದು ಅತಿ ಹೆಚ್ಚಾಗಿ ಕಂಡುಬರುತ್ತೆ.
when these are thrown after use, thrown ಅಂದ್ರೆ ಬಿಸಾಕೋದು, ಏನು ಆಫ್ಟರ್ ಯೂಸ್ ಬಳಸಿ ಆದ ಮೇಲೆ ಬಿಸಾಕ್ತೀವಿ. ದೇ ಅಂದ್ರೆ ಅವು ರಿಮೈನ್ ಅಂದ್ರೆ ಉಳ್ಕೊಂಡಿರೋದು, ಇನ್ ದಿ ಸಾಯಿಲ್, ಇನ್ನಂದ್ರೆ ಅದರಲ್ಲಿ ಸಾಯಿಲ್ ಮಣ್ಣಿನಲ್ಲಿ ಉಳ್ಕೊಂಡಿರ್ತವೆ. ದೇ ರಿಮೈನ್ ಇನ್ ದ ಸಾಯಿಲ್ ದ ಸೇಮ್ ಫ್ರಮ್ ಎಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಬಯೋಡಿಗ್ರೇಡೇಬಲ್ ಅಂದ್ರೆ ಅದು ಜೈವಿಕಾಂಶ ಮಣ್ಣಿನಲ್ಲಿ ಬೆರೆತು ಜೈವಿಕಾಂಶ ಅಥವಾ ಮಣ್ಣಾಗಿ ಪರಿಸರದಲ್ಲಿ ವಿಲೀನ ಆಗ. ನಾನ್ ಬಯೋಡಿಗ್ರೇಡೇಬಲ್ ಅಂದ್ರೆ ಅದು ಮಣ್ಣಿನಲ್ಲಿ ವಿಲೀನವಾಗಲ್ಲ, ಎಷ್ಟು ಶತಮಾನಗಳು ಕಳೆದರೂ ಅದು ವಿಲೀನ ಆಗಲಾರದ ಪರಿಸ್ಥಿತಿ, ವಿಷವಾಗಿ ಪಾಯ್ಸನ್ ಆಗಿ ಪರಿಸರದ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತದೆ. ಹೀಗೆ ಈ ಪ್ಲಾಸ್ಟಿಕ್ ಜಾಗತಿಕವಾದಂತಹ ತಾಪಮಾನವನ್ನು ಹೆಚ್ಚಿಸಿ ಅನೇಕ ನಿಸರ್ಗದ ಅವಘಡಗಳಿಗೂ ಕಾರಣವಾಗುತ್ತೆ. ನೀರು ಮತ್ತು ಉಸಿರಾಡುವಂತಹ ಗಾಳಿಯಲ್ಲಿ ಪ್ಲಾಸ್ಟಿಕ್ ಅಂಶ ಸೇರಿ ಅನೇಕ ರೀತಿ ಕಾಯಿಲೆಗಳನ್ನು ತರಿಸಬಹುದು ಮಾನವರಿಗೆ ಹಾಗೂ ಜೀವಿಗಳಿಗೆ. ಇಂತಹ ಪಾಯ್ಸನಸ್ ವೆರಿ ರಿಸ್ಕಿ ಡೇಂಜರ್ಸ್ ಪ್ಲಾಸ್ಟಿಕ್ ನಾವು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ ಆಗದೆ ಇದ್ರು, ಅವಾಯ್ಡ್ ಮಾಡೋದಕ್ಕೆ ಆಗದೆ ಇದ್ರು ಹಂತವಾಗಿ ಅವಾಯ್ಡ್ ಮಾಡ್ಕೊಂಡು ಬರಬೇಕಾದದ್ದು ಅವಶ್ಯವಿದೆ ಅನ್ನೋದನ್ನ ಅವಾಯ್ಡ್ ಪ್ಲಾಸ್ಟಿಕ್ ಅನ್ನುವ 7th ಸ್ಟ್ಯಾಂಡರ್ಡ್ ಲೆಸನ್ನು ಪಾರ್ಟ್ 1 ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಅಥವಾ ಮುಂದಿನ ದಿನಗಳಲ್ಲಿ ಈ ಪಾರ್ಟ್ 2 ಭಾಗವನ್ನು ಮುಂದುವರಿಸಲಾಗುತ್ತದೆ. ಹೀಗೆ ವಿಡಿಯೋಗಳನ್ನು ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋಗಳನ್ನು, ಬೇರೆ ಬೇರೆ ವಿಡಿಯೋಗಳನ್ನು ನಾವು ಕಳಿಸ್ತಾ ಇರ್ತೇವೆ. ಅದಕ್ಕೋಸ್ಕರ ನಮ್ಮ ಈ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.